ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕ ಸಂಸದರು ಸೇರಿ ಒತ್ತಾಯ ಮಾಡ್ತೀವಿ. ಮತ್ತೆ ಇದನ್ನು ಮರುತನಿಖೆಗೆ ಸರ್ಕಾರ ತಗೋಬೇಕು. ಸರ್ಕಾರದ ಮುಖಾಂತರವಾಗಿ ಮರುತನಿಖೆಗೆ ಆಗ್ರಹ ಮಾಡೋದಕ್ಕೋಸ್ಕರ ಈ ಸಭೆಯನ್ನು ಕರೆದಿದೆ. ಹಾಗಾಗಿ ಮರುತನಿಖೆ ಆಗಬೇಕು. ಈ ಪ್ರಕರಣದ ಹಿಂದೆ ಯಾರೇ ಇದ್ರೂ ಬಂಧನ ಆಗಬೇಕು. ಹಾಗಾಗಿ ಸೌಜನ್ಯಾಳಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದೆ. ಯಾರೋ ಹೇಳಿದ್ರು, ಸುನೀಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿದರು, ಇದರ ಹಿಂದೆ ಯಾರಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿ ಆಗಿ ಅವರು ಹೇಳಿದ್ದಾರೆ. ಅವರಲ್ಲಿ ವಿನಂತಿ ಮಾಡಿದ್ದಾರೆ, ನಿಮಗೆ ಶಕ್ತಿ ಇದ್ರೆ ಸಾಕ್ಷಿ ಕೊಡಿ, ನಿಮ್ಮ ಜೊತೆ ನಾವಿದ್ದೇವೆ, ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ, ಕೇಂದ್ರ ಸರ್ಕಾರದಿಂದ ಕೊಡಿಸ್ತೀವಿ, ನೀವು ಹೇಳಿ. ನೀವು ಧರ್ಮಸ್ಥಳ ಚಲೋ ಬಿಜೆಪಿ ನಾಯಕರು ಮಾಡಿದಂತಹ ಬಹುದೊಡ್ಡ ಹೋರಾಟದ ಒಂದು ಹೆಸರು, ಆಂದೋಲನಕ್ಕೆ ಅವರು ಇಟ್ಟಂತಹ ಹೆಸರು. ಆದರೆ ಇಡೀ ದಿನ ಸೆಪ್ಟೆಂಬರ್ 1ನೇ ತಾರೀಕು ಒಂದು ವಿಡಿಯೋ ವೈರಲ್ ಆಯಿತು. ಅದು ಈ ಹಿಂದೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದಂತಹ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿಡಿಯೋ. ಅದರಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಸುನೀಲ್ ಕುಮಾರ್ ಅವರಿಗೆ ಗೊತ್ತು ಸೌಜನ್ಯ ಹತ್ಯೆಯ ಪ್ರಕರಣ ಹೇಗಾಯಿತು, ಯಾರು ಆರೋಪಿಗಳು ಅಂತ. ನಾವು ಒತ್ತಾಯಿಸ್ತಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಅಂದರೆ 2023ರಲ್ಲಿ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದು ಕಟೀಲ್ ಅವರು. ನಾವು ಸುನೀಲ್ ಕುಮಾರ್ ಅವರಿಗೆ ಒತ್ತಾಯಿಸ್ತೀವಿ, ಬನ್ನಿ ನಿಮ್ಮ ಹತ್ರ ಇರೋ ಸಾಕ್ಷಿ ತಗೊಂಡು ನಿಮಗೆ ನಾವು ಜೊತೆಯಾಗಿ ನಿಂತ್ಕೋತೀವಿ, ಕೇಂದ್ರ ಸರ್ಕಾರಕ್ಕೂ ಒತ್ತಾಯಿಸ್ತೀವಿ, ನ್ಯಾಯ ಕೊಡಿಸೋಣ ಸೌಜನ್ಯ ಪ್ರಕರಣಕ್ಕೆ ಅನ್ನುವಂತಹ ವಿಡಿಯೋ ವೈರಲ್ ಆಗಿತ್ತು. ವಿಶೇಷ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದೇ ಒಂದು ವಿಡಿಯೋವನ್ನು ಟ್ವಿಟ್ಟರ್ನಲ್ಲಿ ಟ್ಯಾಗ್ ಮಾಡಿ ಒಂದು ಮೆಸೇಜ್ ಕೊಟ್ಟಿದ್ರು. ಸೌಜನ್ಯ ಹಂತಕರ ಬಗ್ಗೆ ಮಾಹಿತಿ ಹೊಂದಿರುವ ಬಿಜೆಪಿ ನಾಯಕರು ಸತ್ಯ ಬಹಿರಂಗಪಡಿಸಲಿ. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಸೌಜನ್ಯ ಹತ್ಯೆ ಮಾಡಿದವರು ಯಾರು ಎಂಬ ಮಾಹಿತಿ ಇದೆ ಎಂದು ಸ್ವತಃ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಅವರು 2023ರಲ್ಲಿ ಪಕ್ಷದ ಅಧ್ಯಕ್ಷರು ಹಾಗೂ ಸಂಸದರಾಗಿದ್ದ ಕಾಲದಲ್ಲಿ ಹೇಳಿರುವುದು. ಹಾಗಾಗಿ ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಸೌಜನ್ಯ ಹಂತಕರ ಬಗ್ಗೆ ಬಿಜೆಪಿಯವರಿಗೆ ಮಾಹಿತಿ ಇದ್ದರೂ ಅಂದಿನಿಂದ ಇಂದಿನವರೆಗೂ ಗೌಪ್ಯವಾಗಿ ಇಟ್ಟಿರುವುದೇಕೆ? ಈಗಲೂ SIT ಮುಂದೆ ಮಾಹಿತಿ ನೀಡಲು ಮುಕ್ತ ಅವಕಾಶ ಇದೆ. ಸೌಜನ್ಯ ಹಂತಕರ ಬಗ್ಗೆ ಮಾಹಿತಿ ನೀಡುವ ಬಿಜೆಪಿ ನಾಯಕರಿಗೆ ರಕ್ಷಣೆ ಒದಗಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿ. ಬಿಜೆಪಿಯವರು ಸೌಜನ್ಯ ಹತ್ಯೆ ನ್ಯಾಯ ಒದಗಿಸುವ ತಮ್ಮ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳಲಿ. ಹಂತಕರ ಬಗ್ಗೆ ತಮಗಿರುವ ಮಾಹಿತಿ ಬಹಿರಂಗಪಡಿಸಿ ತಮ್ಮ ಬದ್ಧತೆಯನ್ನು ನಿರೂಪಿಸಲಿ ಅನ್ನುವಂತಹ ಒಂದು ಟ್ವೀಟನ್ನು ಮಾಡಿದ್ದಾರೆ. ಇವತ್ತಿನ ಇಡೀ ಪ್ರಕರಣ ಧರ್ಮಸ್ಥಳ ಚಲೋದ್ದು. ಒಂದು ಕ್ಷೇತ್ರಕ್ಕೆ ಹೋದ್ರು, ಅಲ್ಲಿ ದರ್ಶನ ಮಾಡಿಕೊಂಡ್ರು, ಎಲ್ಲವೂ ಸರಿ ಇದೆ. ಆದರೆ ಒಂದು ಗಂಭೀರ ಆರೋಪ ಹೊತ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ನಡೆ ಏನಾಗಬೇಕಿತ್ತು? ಆಗ್ರಹಿಸಬೇಕಿತ್ತು ವೇದಿಕೆಯ ಮೇಲೆ. ಅಲ್ಲಿ ಜನ ನಿರೀಕ್ಷೆ ಮಾಡಿದ್ದು 1 ಲಕ್ಷ ಜನ ಬರ್ತಾರೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಬಿಜೆಪಿ ಹೊರಗಿನ ಜಿಲ್ಲೆಗಳಿಂದ ಬಂದಂತಹ ಕೆಲ ಕಾರ್ಯಕರ್ತರು, ಕೆಲ ಸಹಾಯ ಸಂಘದ ಸದಸ್ಯರುಗಳನ್ನು ಒಟ್ಟುಗೂಡಿಸಿ 50ರಿಂದ 60,000 ಜನ ಬಂದು ಸೇರಿದ್ರು ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಅಲ್ಲಿಗೆ ಯಾಕೆ ಸ್ಥಳೀಯ ಬಿಜೆಪಿಯ ಕಾರ್ಯಕರ್ತರು ಬರಲಿಲ್ಲ? ಬಹುಮುಖ್ಯವಾದಂಥ ಅತ್ಯಂತ ಪ್ರಜ್ಞಾವಂತರು, ಬುದ್ಧಿವಂತ ಜಿಲ್ಲೆಯ ಜನ ಅವರಿಗೆ ಸತ್ಯಾಸತ್ಯತೆಯ ಅರಿವಿದೆ. ಯಾರು ನ್ಯಾಯದ ಪರವಾಗಿ ನಿಂತಿದ್ದಾರೆ, ಯಾರು ಯಾಕೆ ಇಂತಹ ಸಂದರ್ಭಗಳಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರಿಗೆ ಗೊತ್ತಿದೆ. ಇದಕ್ಕಿಂತಲೂ ಮುಖ್ಯವಾದಂಥದ್ದು ಬಿಜೆಪಿಯ ಬಹುಪಾಲು ನಾಯಕರು ಕಾರ್ಯಕರ್ತರು ಮಾತಾಡುವ ಭರದಲ್ಲಿ ಕೇಳಿದ್ದು ಒಂದೇ, NIAಗೆ ಇದನ್ನು ಒಪ್ಪಿಸಬೇಕು ಅಂತ. ಆದರೆ ಅವರೆಲ್ಲರೂ ಕೂಡ ಶಾಸಕರಾದವರು, ಜನಪ್ರತಿನಿಧಿಗಳಾದವರು, ಓದಿಕೊಂಡವರು, ಕಾನೂನಿನ ಅರಿವಿರುವಂಥವರು. ಒಂದು CRPC 164 ಅಡಿಯಲ್ಲಿ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಮುಂದೆ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆಯನ್ನು ಆಧರಿಸಿ SIT ತನಿಖೆ ಶುರುವಾದ ಮೇಲೆ SIT ಮುಗಿಯುವ ಹೊರತು ಅಥವಾ ರಾಜ್ಯ ಸರ್ಕಾರ ಇಲ್ಲಪ್ಪ ನಮ್ಮ SIT ನಮ್ಮ ಪೊಲೀಸ್ ಇಲಾಖೆಗೆ ಶಕ್ತಿ ಇಲ್ಲ ಅಂತ ಒಪ್ಕೊಂಡು ಮಂಡಿಯೂರಿ ಕೇಂದ್ರದ NIAಗೆ ನೀವು ಈ ತನಿಖೆಯನ್ನು ಮಾಡಬೇಕು ಅಂತ ಕೋರಿದಾಗ ಆ ಕೆಲಸ ಆಗುತ್ತೆ. ಆದರೆ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಹೇಳಿದ್ದು ಒಂದೇ, ನಮ್ಮ ಸಿಬ್ಬಂದಿಗೆ, ನಮ್ಮ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ನಮ್ಮ ಕರ್ನಾಟಕ ಪೊಲೀಸರಿಗೆ ಸ್ಟ್ರೆಂತ್ ಇದೆ, ಅವರು ಜಾಣರಿದ್ದಾರೆ, ಬುದ್ಧಿವಂತರಿದ್ದಾರೆ, ಈ ಕೇಸನ್ನು ಅವರು ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಮೂರನೇ ವಿಚಾರ, ಬಹುಮುಖ್ಯವಾದಂತಹ ವಿಚಾರ, ಈ ವೇದಿಕೆಯ ಮೇಲೆ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲಿಯೂ ಕೂಡ ಸೌಜನ್ಯ ಪ್ರಕರಣದ ವಿಚಾರವನ್ನು ಚರ್ಚೆ ಮಾಡಲಿಲ್ಲ. ಆ ನ್ಯಾಯ ಕೋರುವಂತಹ ಹಕ್ಕೊತ್ತಾಯವನ್ನು ಗಟ್ಟಿಯಾಗಿ ಮಾಡಲಿಲ್ಲ. ಯಾಕೆ? ಮಾಡಬಹುದಾಗಿತ್ತು. ಅವರಷ್ಟೇ ಅಲ್ಲ, ಇನ್ನೂ ಹಿಂದೂ ಹೆಣ್ಮಕ್ಳ್ಯಾರು ವೇದವಲ್ಲಿ ಅಮ್ಮ, ಪದ್ಮಲತಾ, ಯಮುನಾ, ವಾರಿಜಾ ಈ ಎಲ್ರಿಗೂ ನ್ಯಾಯ ಸಿಗಬೇಕು. ಅವರನ್ನು ಕೊಂದವರ ಕೊಲೆಗಡುಕರ
ಪತ್ತೆ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಪಾದನೆ ಮಾಡಬಹುದಾಗಿತ್ತು. ಅದನ್ನು BJP ನಾಯಕರು ಮಾಡಲಿಲ್ಲ. ಆದರೆ ಅವರು SIT ತನಿಖೆಯನ್ನು ಒಪ್ಕೊಂಡ್ರು. ವಿಜಯೇಂದ್ರ ಹಿಡಿದು ಸಾಲು ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ SIT ರಚನೆ ಆಗಿದ್ದು ಸ್ವಾಗತಾರ್ಹ, ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು. ಆದರೆ ಇನ್ನೂ ಮುಖ್ಯವಾದಂತಹ ವಿಚಾರ ಏನು ಗೊತ್ತಾ? ಕರಾವಳಿ ಭಾಗದ ಯಾವೊಬ್ಬ ನಾಯಕನಿಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಸುನೀಲ್ ಕುಮಾರ್ ಅವರು ಬೇಸರ ಮಾಡಿಕೊಂಡ್ರು, ವೇದಿಕೆಯಿಂದ ಪಕ್ಕಕ್ಕೆ ಹೋಗಿ ನಿಂತ್ಕೊಬಿಟ್ರು. ಯಾಕಂದರೆ ಅವರು ಈ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತಿದ್ರು. 2023ರ ಸೌಜನ್ಯ ಪರ ಹೋರಾಟ ಏನಿತ್ತು, ಆ ಹೋರಾಟದಲ್ಲಿ ಸುನೀಲ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಂಥವರು ಆರೋಪಿಗಳು, ಅವರಿಗೆ ಶಿಕ್ಷೆ ಆಗಬೇಕು. ಸಿದ್ದರಾಮಯ್ಯ ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು, ಅವರಿಗೆ ಒತ್ತಾಯಿಸಿದ್ರು, ಮುಖ್ಯಮಂತ್ರಿಗಳೇ ನೀವು ಈ ತನಿಖೆಯನ್ನು, ಈ ಪ್ರಕರಣವನ್ನು ಮರು ತನಿಖೆಗೆ ಒಪ್ಪಿಸಿ ಅಂತ ಹೇಳಿದ್ರು. ಆದರೆ ಅದೇ ಸುನೀಲ್ ಕುಮಾರ್ ಅವರಿಗೆ, ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ BJPನ ರಾಜ್ಯ ಘಟಕ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಇದಿಷ್ಟೇ ಅಲ್ಲ, ಕೇಂದ್ರದ ಮಾಜಿ ಸಚಿವರು ಸದಾನಂದ ಗೌಡರು ಅವರಿಗೂ ಕೂಡ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ರಾಜ್ಯಾಧ್ಯಕ್ಷರಾಗಿದ್ದವರು ನಳಿನ್ ಕುಮಾರ್ ಕಟೀಲ್ ಅವರು, ಅವ್ರಿಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ? ಈ ಭಾಗದ ನಾಯಕರು ಏನಾದರೂ ಮಾತಾಡುವ ಭರದಲ್ಲಿ ಬೇರೆ ವಿಚಾರ ಹೇಳ್ತಾರೆ ಅಂತಲೋ ಅಥವಾ ಮತ್ತೆ ಸೌಜನ್ಯಗೆ ನ್ಯಾಯ ಕೋರ್ತಾರೆ ಅಂತಲೋ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ವಾ? ಬಹುದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಆ ಭಾಗದಲ್ಲಿ ಇದು. ನೋಡಿ, ಅಲ್ಲಿಗೆ BJPಯ ಸ್ಥಳೀಯ ಕಾರ್ಯಕರ್ತರು ಹೋಗಿಲ್ಲ, ಹಿಂದೂ ಪರ ಕಾರ್ಯಕರ್ತರು ಯಾರಿದ್ರು ಅವ್ರು ಹೋಗಿಲ್ಲ. ಯಾಕಂದರೆ ಅವ್ರಿಗೆ ಬೇಕಿರುವಂಥದ್ದು ನ್ಯಾಯ. BJP ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಿದೆ, ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಿದೆ ಅನ್ನುವಂಥದ್ದು ಅವರ ಯೋಚನಾ ಲಹರಿ ಮತ್ತು ಆರೋಪ. ಇಲ್ಲಿ ಇನ್ನೂ ಮುಖ್ಯವಾದಂತಹ ವಿಚಾರ, ಇಂತಹ ಕಾರ್ಯಕ್ರಮಗಳಿಗೆ ಮುಂದಾಳುಗಳಾಗಿ ಮಾರ್ಗದರ್ಶಕರಾಗಿ ನಿಲ್ಲುತ್ತಿದ್ದಂತಹ ಆ ಭಾಗದ ಪ್ರಭಾವಿ ಹಿಂದೂ ಪರ ಸಂಘಟನೆಯ ನಾಯಕರು, ದೈತ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಯಾಕೆ? ಅವರ ಅನುಪಸ್ಥಿತಿ ಯಾಕೆ ಕಾಡ್ತಿತ್ತು ಅಂದರೆ, ಕಾಂಗ್ರೆಸ್ನ ಕೆಲವರು ಆರೋಪ ಮಾಡಿಸಿದ್ರೇನು, BK ಹರಿಪ್ರಸಾದ್ ಸೇರಿದಂತೆ ಕೆಲವರು, ಇದು RSS ಮತ್ತು BJP ನಾಯಕರ ನಡುವಿನ ಸಂಘರ್ಷದಿಂದ ಉಂಟಾದಂತಹ ಪ್ರಕರಣ. ತನಿಖೆ ಮಾಡಿಸಿ ಮುಗಿಸ್ಕೊಂಡು ಏನೋ ಕ್ಲಿಯರ್ ಆಗ್ತಿತ್ತು, ಆದರೆ ಅವರೇ ಇದನ್ನು ದೊಡ್ಡದು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದರು. ಅಲ್ಲಿಗೆ BJP ತನ್ನ ಭದ್ರಕೋಟೆಯಲ್ಲಿರುವಂತಹ ಪ್ರಾಜ್ಞ ಮತದಾರರಿಗೆ, ಬುದ್ಧಿವಂತ ಮತದಾರರಿಗೆ ಒಂದು ಮೆಸೇಜ್ ಕೊಡೋ ಮೂಲಕ ಇಡೀ ರಾಜ್ಯಕ್ಕೂ ಕೂಡ ಅವರು ಒಂದು ಸಂದೇಶ ಕೊಟ್ಬಿಟ್ರು. ಈ ಬಗೆಯ ನೀತಿ ಅನುಸರಿಸ್ತಿದಾರ ಅನ್ನುವಂಥದ್ದು ಸಿಂಪಲ್. ಅಲ್ಲಿ ಅವ್ರು ಹೋಗಿದ್ದು, ದರ್ಶನ ಮಾಡಿದ್ದು ಎಲ್ಲವೂ ಸರಿ ಇದೆ. ಅಪಪ್ರಚಾರ ಮಾಡುವಂಥವ್ರನ್ನ ಒದ್ದು ಒಳಗಾಕ್ಲಿ ಅಂತ ಹೇಳಿದ್ದು ಸರಿ ಇದೆ. ಆದರೆ SIT ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೆಸ್ತಿದ್ದಾಗ ಯಾರ ಪರವೋ ಯಾರ ವಿರೋಧವೋ ನಿಲ್ಲುವಂಥದ್ದು ಒಂದು ಪ್ರಜ್ಞಾವಂತ ಪಕ್ಷಕ್ಕೆ, ಆ ನಾಯಕರಿಗೆ ಸೂಕ್ತ ಅಲ್ಲ. ಪ್ರಕರಣ ಮುಗಿದ ಮೇಲೆ ಧೈರ್ಯವಾಗಿ ಹೇಳ್ಬೋದು, ಕೊಳ್ಳಪಟ್ಟಿ ಹಿಡ್ಕೊಂಡೇ ನೀವು ಮಾಡಿದ್ದು ತಪ್ಪು, ನೋಡಿ ಅಪಪ್ರಚಾರ ಮಾಡಿದ್ರೆ ಇಷ್ಟು ದಿನ ನ್ಯಾಯ ಬಂದಿದೆ ಹೊರಗಡೆ, ಅದು ಸರಿ ಹೋಗುತ್ತೆ. ಅದು ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಆಗ ಮಾತಾಡೋದು ಉತ್ತಮ, ಸಮಂಜಸ ಅನಿಸುತ್ತೆ. ಆದರೆ ಈಗ ಯಾಕೆ ಬೇಕಿತ್ತು ಇದೆಲ್ಲ ಅನ್ನುವಂಥದ್ದು? ಯಾಕಂದರೆ ಮುಖ್ಯಮಂತ್ರಿಗಳು ಹೇಳೋದು, ಇದೊಂದು ರಾಜಕೀಯ ಕೆಸರಾಟಕ್ಕೆ ಕ್ಷೇತ್ರವನ್ನು ಬಳಸ್ಕೊಳ್ತಿರುವಂಥದ್ದು ತಪ್ಪು, ಹಾಗೆ ಮಾಡಬಾರ್ದು, ಸತ್ಯಾಸತ್ಯತೆ ಹೊರಗೆ ಬರಲಿ, ಆ ಕ್ಷೇತ್ರದ ಮೇಲೆ ಅನುಮಾನದ ತೂಗುಗೊತ್ತಿ ತೂಗಾಡ್ತಾ ಇದೆ, ಅದನ್ನು ಕತ್ತರಿಸಾಕೋಣ, ಸತ್ಯಾಸತ್ಯತೆ ಹೊರಗೆ ಬರಲಿ, ಸುಮ್ಮನೆ ಇರಿ ಅಂತ ಹೇಳಿದರು. ಆದರೆ BJP ಮಾಡಿದ್ದು, ಅದರಲ್ಲೂ ಕರಾವಳಿ ಭಾಗದ ಪ್ರಭಾವಿ ನಾಯಕರಿಗೆ ಆ ವೇದಿಕೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಹೇಗೆ? ಅವರದ್ದೇ ನೆಲದಲ್ಲಿ ನಡೆತಿರುವಂತಹ ಕಾರ್ಯಕ್ರಮ, ಆದರೆ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಏನರ್ಥ? ಇಬ್ಬಗೆ ನೀತಿನ ಬೇಕಿತ್ತ BJPಗಿಂತದ್ದು? ಅದು ತಮ್ಮ ಒಂದು ತವರು, BJPಯ ತವರು ಅಂದರೆ ಅದು ಕರಾವಳಿ ಅನ್ಬೋದು ಕರ್ನಾಟಕದ ಮಟ್ಟಿಗೆ. ಅಂತಹ ತವರು ಮನೆಯಲ್ಲೇ, ಗರ್ಭಗುಡಿಯಲ್ಲೇ ಅವರು ಇಬ್ಬಗೆಯ ನೀತಿಯನ್ನು ಪ್ರದರ್ಶನ ಮಾಡಿದ್ರು ಅನ್ನುವಂತಹ BJP ಕಾರ್ಯಕರ್ತರ ಮತ್ತು ಆ ಭಾಗದ ಪ್ರಜ್ಞಾವಂತ ಬುದ್ಧಿವಂತ ಮತದಾರರ ಆರೋಪದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.